ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದನದ ಹೊರಗೂ ಒಳಗೂ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಈಗ ಬಿಜೆಪಿ ಫ್ರೀಡಂ ಪಾರ್ಕ್ ನಲ್ಲಿ ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಅವ್ರನ್ನೇ ಮಾತಾಡಿಸಿ ಹೋಗ್ತೀನಿ. ಸರ್, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಹೆಸರು ಹಿಂದೆ ಕೇಳಿ ಬಂದಿತ್ತು, ರಾಜೀನಾಮೆ ಕೊಟ್ಟಿದ್ರು. ಮತ್ತೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅವರು ರಾಜೀನಾಮೆಗೆ ಒತ್ತಾಯಿಸಿ ನೀವು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸರ್, ಮೊದಲನೇದಾಗಿ ಏನ್ ಹೇಳ್ತೀರಾ ಸರ್? ಹಿಂದೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರಣ ಏನು? ಲೂಟಿ ನಡೆದಿದ್ದು ಒಪ್ಪಿಗೆ ಆಗಿದೆ. ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ರು. ಅದಾದ ಮೇಲೆ ಅವರನ್ನು ಕ್ಯಾಬಿನೆಟ್ನಿಂದ ತೆಗೆದ್ರು, ಜೈಲಿಗೆ ಹೋದ್ರು, ಬೇಲ್ ಪಡೆದು ವಾಪಸ್ ಬಂದಿದ್ದಾರೆ. ಬೇಲ್ ಪಡೆದ್ರೆ ಕ್ಲೀನ್ ಚಿಟ್ ಅಲ್ಲ. ಆ ಕಾರಣದಿಂದ ಮತ್ತೆ ಅವರನ್ನು ನೀವು ಮಂತ್ರಿಮಂಡಲಕ್ಕೆ ತಗೊಂಡಿದ್ದೀರಿ. ಇದು ತಪ್ಪು. ಅದು ಕೇಸ್ ನಡೀತಾ ಇದೆ, ಇನ್ನೂ ಪೆಂಡಿಂಗ್ ಇದೆ. ಅದು ಸಂಪೂರ್ಣ ಮುಗಿಯೋವರೆಗೂ ನೀವು ತಗೋಬಾರ್ದಾಗಿತ್ತು. ತಗೊಂಡಿದ್ದರಿಂದ ಈ ಒಂದು ಇದು ಉದ್ಭವ ಆಗಿದೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅವರನ್ನು ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ. ಸರ್, ಎಲ್ಲೋ ಒಂದ್ ಕಡೆ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ನಾನು ದಲಿತ ಸಮುದಾಯಕ್ಕೆ ಸೇರಿದವನು, ಆದ್ರಿಂದಾಗಿ ಬಿಜೆಪಿ ನನ್ನನ್ನ ಟಾರ್ಗೆಟ್ ಮಾಡುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರೋದು. ಸರ್, ನೋಡಿ, ನಿಮ್ಮನ್ನು ನಾವು ರಾಜೀನಾಮೆ ಕೊಡಿ ಅಂತ ಕೇಳ್ತಿರೋದು ನಿಮ್ಮ ಭ್ರಷ್ಟಾಚಾರಕ್ಕೆ ಹೊರತು ನೀವು ದಲಿತ ಅನ್ನೋ ಕಾರಣಕ್ಕಲ್ಲ. ಇದು ನೀವು ದಲಿತ ಕಾರ್ಡನ್ನ ನಿಮ್ಮ ರಕ್ಷಣೆಗಾಗಿ ಬಳಸ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿಮ್ಮ ರಕ್ಷಣೆಗಾಗಿ ಬಳಸಬೇಡಿ, ನಿಮ್ಮ ಅಭಿವೃದ್ಧಿಗಾಗಿ ಬೆಳೆಸಿ. ಆ ಸಮುದಾಯಗಳ ಏಳಿಗೆಗಾಗಿ ಇಟ್ಟಿದ್ದ ಹಣವನ್ನು ನುಂಗಿದ್ರಲ್ಲ, ಆವಾಗ ನೀವು ದಲಿತರು ಅಂತ ಗೊತ್ತಿರಲಿಲ್ವಾ? ಹಾಗಿದ್ರೆ ದಲಿತರ ಹಣ ದಲಿತರು ತಿಂದ್ರೆ ಅದು ದಲಿತ ವಿರೋಧಿ ಆಗಲ್ವಾ? ಹಾಗಿದ್ರೆ ನೀವೇ ದಲಿತ ವಿರೋಧಿ ಆಗಿದ್ದೀರಿ. ಕಾಂಗ್ರೆಸ್ನ ನೀತಿಗಳನ್ನು ಎತ್ತಿ ಹಿಡಿಯುವ ಮೂಲಕ ನೀವು ಕಾಂಗ್ರೆಸ್ಗೆ ನೀವು ದಲಿತರ ಹಣವನ್ನು ಎತ್ತಿ ಅವರ ಇದಕ್ಕೆ ನೀವು ಕೊಟ್ಟಿದ್ದೀರಿ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನೋಟಿಸ್ ಕೊಟ್ಟು ವಿಪಕ್ಷಗಳು ಸದನದಲ್ಲಿ ಚರ್ಚೆಗೆ ಬರಲಿ, ಅದು ಬಿಟ್ಟು ಈ ರೀತಿಯ ಸದನದ ಸಮಯವನ್ನು ಹಾಳು ಮಾಡಬಾರ್ದು ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ನೋಡಿ, ಇದು ದ್ವಂದ್ವ ನೀತಿ ಅವರದು. ಅವರ ದ್ವಂದ್ವ ನೀತಿ ಏನು ಅಂದರೆ, ಅವರು ರಾಜೀನಾಮೆ ಕೊಟ್ಟ ತಕ್ಷಣ ನಮ್ಮದೇನು ಬೇರೆ ಕೆಲಸ ಇರಲ್ಲ, ನಾವು ಚರ್ಚೆನೆಗೆ ಬರೋದು. ನೀವು ಚರ್ಚ್ಗೆ ಬನ್ನಿ ಅಂದರೆ ಯಾವ ಚರ್ಚ್ಗೆ ಬರಬೇಕಪ್ಪ? ನಾವು ಚರ್ಚ್ಗೂ ಬರಲ್ಲ, ಮಸೀದ್ಗೂ ಬರಲ್ಲ, ನಾವು ಬರೋದು ವಿಧಾನಸೌಧಕ್ಕೆ. ಇಲ್ಲಿ ಆಡಳಿತ ಇದೆ. ಇಲ್ಲಿ ನೀವು ಮಾಡಿರ್ತಕ್ಕಂಥ ದ್ರೋಹದ ಕೆಲಸವನ್ನ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ಪ್ರತಿಭಟನೆ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಸರ್? ರಾಜ್ಯದ ಬೇರೆ ಬೇರೆ ರಾಜೀನಾಮೆ ಕೊಡುವವರೆಗೆ ಈ ರೀತಿ ಪ್ರತಿಭಟನೆ ಮುಂದುವರಿಯುತ್ತದೆ. ರಾಜ್ಯದ ಬೇರೆ ಬೇರೆ ವಿಚಾರಗಳು, ಬರ ಆಗಿರ್ಬೋದು, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ವಿಚಾರಗಳು, ಹಾಗೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಇರಬೇಕು. ಎಲ್ಲವನ್ನೂ ಕೂಡ ನಾವು ಈಗಾಗಲೇ ಚರ್ಚೆ ಮಾಡ್ತಾನೆ ಇದ್ದೀವಿ. ಜನಪರವಾದ ಕಾರ್ಯಗಳನ್ನು ಯಾವತ್ತೂ ಕೂಡ ನಾವು ಕೈ ಬಿಡೋದಿಲ್ಲ. ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.